ಇನ್ಇಕ್ವಾಲಿಟೀಸ್ ನೋಡಿ, ಇನ್ಇಕ್ವಾಲಿಟೀಸ್. ಓಕೆ, ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ನಮಗೆ. ಓಕೆ, ಯಾವುದಾದ್ರೂ 2 ಕಾಂಪ್ಲೆಕ್ಸ್ ನಂಬರ್ಸ್ ತೊಗೊಂಡ್ರೆ Z1, Z2 ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್. ಓಕೆ, ದೆನ್ ಫಸ್ಟ್ ಒನ್ mod of Z1 plus or minus Z2 is less than or equal to mod of Z1 plus mod of Z2. ಓಕೆ, ಇಲ್ಲಿ ಪ್ಲಸ್ ಬಂದರೆ ಪ್ಲಸ್ ಬರುತ್ತೆ, ಮೈನಸ್ ಬಂದ್ರೂ ಪ್ಲಸ್ಸೇ ಬರುತ್ತೆ. ಓಕೆ, ಇದು ನೆನಪಿರಲಿ. ಇನ್ಇಕ್ವಾಲಿಟಿ ಅನ್ನೋದು mod of Z1 plus Z2 ಇನ್ ಜನರಲ್ಲು ಪ್ಲಸ್ Zn ಇದೆ ಅಂದ್ಕೊಳ್ಳಿ, ಲೆಸ್ ದೆನ್ or equal to mod of Z1 plus mod of Z2 plus and so on plus mod of Zn ಅಂತ ತೊಗೊತೀವಿ. ಓಕೆ, ಥರ್ಡ್ ಒನ್ನು mod of Z1 minus mod of Z2 is less than or equal to mod of Z1 minus Z2. ಓಕೆ, ನೋಟ್. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟು. ಈ 3 ನೆನಪಿಟ್ಕೊಳ್ಳಿ ಸಾಕು. ಓಕೆ, ಇದ್ರ ಜೊತೆಯಲ್ಲಿ ಸಮ್ ನೋಟ್ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇಫ್ mod of Z plus mod of Z plus 1 by Z, 1 by Z ನಥಿಂಗ್ ಬಟ್ ಏನು Z ಬಾರ್. ಓಕೆ, ಸಮಥಿಂಗ್ ಹೀಗೂ ಇರ್ಬೋದು, Z ಪ್ಲಸ್ Z ಬಾರ್ ಅಂತಲೇ ಇರ್ಬೋದು. Z ಅದ್ರ ಕಾಂಜುಗೇಟ್. ಓಕೆ, ಈಸ್ ಈಕ್ವಲ್ ಟು ಸಮ್ ಎ ಅಂತ ವ್ಯಾಲ್ಯೂ ಇದೆ ಅಂದ್ಕೊಳ್ಳಿ. ಓಕೆ, ದೆನ್ ನಮಗೇನಾಗುತ್ತೆ ಇದು, ದೆನ್ ಮೈನಸ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 4 by 2 is less than or equal to mod of Z. ಓಕೆ, ನಾನು ಇಲ್ಲಿ ಬರೀತೀನಿ ನೋಡಿ, ಇದನ್ನು ಎರೇಸ್ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಇದೆ. ಏನು ನಮಗೆ Z ಏನು ಹೇಳಿದೆ ನಾನು, ಇದು ಈಸ್ ಈಕ್ವಲ್ ಟು ಎ ಆದರೆ. ಓಕೆ, ದೆನ್ ಮೈನಸ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 4 by 2. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು mod of Z is less than or equal to a plus square root of a square plus 4. ಓಕೆ, by 2. ಓಕೆ, ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಇಫ್ ಇಲ್ಲಿ ಪ್ಲಸ್ ಇತ್ತಲ್ಲ, ಇವಾಗ ಮೈನಸ್ ಬಂದರೆ mod of Z ಮೈನಸ್ ಸಮಥಿಂಗ್ ಎ 1 ಪ್ಲೇಸಲ್ಲಿ ಎ ಏನಾದರೂ ಬಂದು ಇನ್ನೊಂದು ಎನಿ ವ್ಯಾಲ್ಯೂ ಏನಾದರೂ ಇದೆ ಅಂದ್ಕೊಳ್ಳಿ, ಆವಾಗ ನಮಗೆ ದಿಸ್ ಇಸ್ ಈಕ್ವಲ್ ಟು ಸಮ್ ಕೆ. ಓಕೆ, ದೆನ್ ಜನರಲ್ ವ್ಯಾಲ್ಯೂ. ಓಕೆ, ನಾಟ್ ಜನರಲ್, ಗ್ರೇಟೆಸ್ಟ್ ವ್ಯಾಲ್ಯೂ. ಗ್ರೇಟೆಸ್ಟ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಗ್ರೇಟೆಸ್ಟ್ ವ್ಯಾಲ್ಯೂ of mod Z is square root of k square plus 4a. Okay, plus k by 2 ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್, the least value of mod Z minus a plus mod Z minus b is mod of a minus b. ಆ್ಯಕ್ಚುಲಿ ನಿಮಗೆ ಇದ್ರ ಮೇಲೆ ಸೇಮ್ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಓಕೆ, ಇದ್ರದ್ದು ಜನರಲ್ ರಿಸಲ್ಟ್ ಇದನ್ನು ನೆನಪಿಟ್ಕೊಳ್ಳಿ. mod of Z minus a plus mod of Z minus b ಈಕ್ವಲ್ ಟು ಲೀಸ್ಟ್ ವ್ಯಾಲ್ಯೂ ನಥಿಂಗ್ ಬಟ್ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, mod of a minus b ಆಗುತ್ತೆ. ಓಕೆ, ಒಂದು ಕ್ವಶನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ನೋಡಿ, if mod Z minus 1 is less than or equal to 3, then maximum value of mod of Z plus 4 ಎಷ್ಟು ಅಂತ ಕೇಳ್ತಾ ಇದೆ. ಓಕೆ, ಇಲ್ಲೇನು ಮಾಡ್ತೀರಾ, ಸೊಲ್ಯೂಷನ್ ನೋಡಿ, mod of Z plus 4. ಓಕೆ, ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, mod of Z plus 4ನ ನಾನು Z ಪ್ಲಸ್ ಇದನ್ನು 4ನ ಹೆಂಗೆ ಬರ್ಕೊಬೋದು ನಾವು, -1 + 5 ಅಂತ ಬರ್ಕೊಬೋದು. ಬೈ ಯೂಸಿಂಗ್ ಮಾಡ್ಯುಲಸ್ ಪ್ರಾಪರ್ಟಿ ಇದನ್ನು ಹೆಂಗೆ ಬರ್ಕೊಬೋದು, ಲೆಸ್ ದೆನ್ ಆರ್ ಈಕ್ವಲ್ ಟು
ಓಕೆ, ಪ್ರೀವಿಯಸ್ ಆಗಿ ನಾವು ಡಿಸ್ಕಸ್ ಮಾಡಿದ್ರಲ್ಲ, mod ಆಫ್ Z1 ಪ್ಲಸ್ Z2 ಇದ್ದರೆ ಲೆಸ್ ದೆನ್ ಆರ್ ಈಕ್ವಲ್ ಟು mod ಆಫ್ Z1 ಪ್ಲಸ್ Z2 ಅಂತ ಬರಿಬೋದು. ಈ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡಿ ಇದು Z1 ಇದು Z2 ಅವಾಗ ಇದೇನಾಗುತ್ತೆ mod ಆಫ್ Z ಮೈನಸ್ 1 ಪ್ಲಸ್ mod ಆಫ್ 5 ಆಗುತ್ತೆ. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, mod ಆಫ್ Z ಮೈನಸ್ 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3 ಪ್ಲಸ್ mod 5 ಅಂದರೆ 5 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಪ್ಲಸ್ 5 ಎಷ್ಟು 8. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು 8. ಓಕೆ, therefore maximum value of mod Z plus 4 equal to 8 ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. if mod Z1 minus 1 is less than 1, mod Z2 minus 2 is less than 2, mod Z3 minus 3 is less than 3, then what is the value of mod Z1 plus Z2 plus Z3 is? ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ mod Z1 minus 1 is less than 1. mod Z1 less than 1 ಇದನ್ನು ನಾವು ಹೆಂಗೆ ಬರ್ಕೊಬೋದು? is less than 1 ಅಂದರೆ ನಾನೇನು ಮಾಡ್ತೀನಿ, ಇದರಲ್ಲಿ ನಿಮಗೆ ಪ್ರಾಪರ್ಟಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ನಥಿಂಗ್ ಬಟ್ is less than or equal to minus 1, ಸಾರಿ mod x is less than 1 ಇದೆ ಅಂದ್ಕೊಳ್ಳಿ. ಇದನ್ನು ನಾವು x is lies between -1 and 1 ಅಂತ ಬರ್ಕೊಬೋದು. ಹೀಗಿದ್ರೆ ಈಗ ಬರಿಬೋದು, ಹೀಗಿದ್ರೆ ಈಗ ಬರಿಬೋದು. ಓಕೆ, ಈ ಪ್ರಾಪರ್ಟಿ ಯೂಸ್ ಮಾಡಿದರೆ ಇಲ್ಲಿ Z1 minus 1 is less than 1 and greater than -1. ನನಗೆ ಈ -1 ರಿಮೂವ್ ಮಾಡಬೇಕು. ಅದಕ್ಕೂ ನಾನು +1 ಬೋತ್ ಸೈಡ್ +1 ತೊಗೊಳ್ತೇನೆ. ಅವಾಗ ಇದೇನಾಗುತ್ತೆ -1 + 1 0 ಲೆಸ್ ದೆನ್ ಇದು ನಮಗೆ Z, ಇದು ನಮಗೆ 2 ಆಗುತ್ತೆ. Z1 is lies between 0 and 2 ಆಗುತ್ತೆ. ಓಕೆ, ಸಿಮಿಲರ್ಲಿ mod Z2 minus 2 is less than 2 ಅಂದರೆ ದಿಸ್ ನಥಿಂಗ್ ಬಟ್ Z2 is less than, ಇದು ನಮಗೆ 4, ಇದು ನಮಗೆ 0 ಆಗುತ್ತೆ. ಓಕೆ, ಸೇಮ್ ನೆಕ್ಸ್ಟ್ Z3 minus 3 is less than 3 ಅಂದರೆ ದಿಸ್ ನಥಿಂಗ್ ಬಟ್ Z3 is less than 6 is greater than 0. ಈಗ ಬರಿಬೋದಾ? ಓಕೆ, ನೆಕ್ಸ್ಟು ನಮ್ಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ವ್ಯಾಲ್ಯೂ ಏನು? mod ಆಫ್ Z1 ಪ್ಲಸ್ Z2 ಪ್ಲಸ್ Z3 is less than or equal to, ಇದನ್ನು mod ಆಫ್ Z1 ಪ್ಲಸ್ mod ಆಫ್ Z2 ಪ್ಲಸ್ mod ಆಫ್ Z3 ಲೆಸ್ ದೆನ್ ಆರ್ ಈಕ್ವಲ್ ಟು, ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಏನಿದೆ 2 ಇದೆ, ಇದರಲ್ಲಿ 4, ಇದರಲ್ಲಿ ಎಷ್ಟಿದೆ 2 ಇದೆ. 2 ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಯುಲಸ್ ತೊಗೊಂಡು ಇಲ್ಲಿ 2, ಇಲ್ಲಿ ನಮಗೆ 4, ಇಲ್ಲಿ ನಮಗೆ 6. ಓಕೆ, ಇದು ನಮಗೆ 12 ಆಗುತ್ತೆ. ಓಕೆ, ಅಂದರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಲೆಸ್ ದೆನ್ ಈಕ್ವಲ್ ಟು ಇದೆಯಾ? ಓಕೆ, ಲೆಸ್ ದೆನ್ ಸಿಂಬಲ್ ಮಾತ್ರ ಇದೆ. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಬೇಕಾದರೆ ನೀವು ಈಕ್ವಾಲಿಟಿ ಸಿಂಬಲ್ ರಿಮೂವ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇಲ್ಲವಲ್ಲ. ಓಕೆ, ಬಿಕಾಸ್ ಇದರಲ್ಲಿ ಈಕ್ವಾಲಿಟಿ ಸಿಂಬಲ್ ಇಲ್ಲ. ಓಕೆ, ಅದರಿಂದ ವಿ ಕೆನಾಟ್ ಟೇಕ್ ಈಕ್ವಾಲಿಟಿ ಸಿಂಬಲ್ ಇಯರ್. ಓಕೆ, ಇದು ನಮಗೆ ಫೈನಲ್ ಆನ್ಸರ್ ಆಗುತ್ತೆ. Z1 ಪ್ಲಸ್ Z2 ಪ್ಲಸ್ Z3 is less than 12. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಆರ್ಗ್ಯುಮೆಂಟ್ ಆರ್ ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಡಿಸ್ಕಸ್ ಮಾಡೋಣ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಎ ಆರ್ಗ್ಯುಮೆಂಟ್ ಇದನ್ನು ಡಿಸ್ಕಸ್